ಚಂದದ ಸೀರೆಯುಟ್ಟು ಕಂಗೊಳಿಸ್ತಾ ಇರೋ ಮಹಿಳಾ ಮಣಿಗಳು, ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಮಿಂದೇಳ್ತಿರೋ ಪುಟಾಣಿ ಚಿಣ್ಣರು. ಒಂದು ಕಡೆ ಸಂಗೀತ ಸಂಜೆಯ ಲಹರಿ, ಮತ್ತೊಂದು ಕಡೆ ಎತ್ತಿನ ಗಾಡಿ ಏರಿ ಬರ್ತಾ ಇರೋ ಪೋರರು. ಕೋಲೆ ಬಸವನ ಕುಣಿತ, ಜಬರ್ದಸ್ತ್ ಕಾಮಿಡಿ ಶೋಗಳ ಝಲಕ್. ಇವೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಅಷ್ಟಲಕ್ಷ್ಮಿ ದೇವಸ್ಥಾನದ ಹತ್ತಿರ ಇರುವ ಗೋಲ್ಡ್ ಕಾಯಿನ್ ಕ್ಲಬ್ ಹತ್ತಿರ ನಡೆಯುತ್ತಿರುವ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದಲ್ಲಿ. ಎಸ್, ಎಲೆಕ್ಟ್ರಾನಿಕ್ ಸಿಟಿ ತೆಲುಗು ಅಸೋಸಿಯೇಷನ್ ಮತ್ತು ಸುಮನ್ ಟಿವಿ ಕನ್ನಡದ ಸಹಯೋಗದಲ್ಲಿ ನಡೆದ ಸಂಕ್ರಾಂತಿ ಸಂಭ್ರಮ ಅದ್ದೂರಿಯಾಗಿ ನಡೆದಿದ್ದು ಗೋಲ್ಡ್ ಪಿಂಚ್ ಕ್ಲಬ್ ಆವರಣದಲ್ಲಿ ಹಬ್ಬದ ವಾತಾವರಣವೇ ಮೇಳೈಸಿತ್ತು. ತುಂಬ ಸಡಗರವಾಗಿ, ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಲ್ಲರೂ. ಎಷ್ಟೊಂದು ಜನ, ಆಲ್ಮೋಸ್ಟ್ 5000 ಪೀಪಲ್ವರೆಗೆ ಗ್ಯಾದರ್ ಆಗಿ ಮಾಡ್ತಿರೋ ಈ ಸಂಭ್ರಮವನ್ನು ನೋಡಿದರೆ ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟ್ 6 ಇಯರ್ಸಿಂದ ಬರ್ತಾ ಇದ್ದೀನಿ ಇಲ್ಲಿ. ಸೊ ಎವ್ರಿ ಟೈಮ್ ಬಂದಾಗೂ ಎವ್ರಿ ಈವೆಂಟ್ ಸೊ ನಮ್ಮ ಮನೇಲಿ ಮಾಡ್ಕೊತೀವಿ, ಬಟ್ ಇಲ್ಲಿ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಪ್ರತಿ ಈವೆಂಟ್ನ ಎಲ್ಲರನ್ನೂ ಕರೆಸಿ ಮಾಡಿಸೋದು ತುಂಬ ಖುಷಿ ಆಗುತ್ತೆ. ಸೊ ಒಂದ್ಸತಿ ನೋಡೋಣ ಹೇಗಿರುತ್ತೆ ಅಂತ ಬಂದೆ. ಬಟ್ ನಿನ್ನೆ ಬೋಗಿ ಇತ್ತು ಆ್ಯಂಡ್ ಇವತ್ತು ಈ ಥರ ಗಂಗಿರೆದ್ದಲು ಇವೆಲ್ಲ ತುಂಬ ದೊಡ್ಡದಾಗಿ ಮಾಡ್ತಿದ್ದಾರೆ. ಲೈಕ್ ನಾನು ಯಾವತ್ತೂ ನೋಡಿಲ್ಲ. ಲೈಕ್ ಆಂಧ್ರದಲ್ಲಿ ಅಷ್ಟೇ ನೋಡ್ತಿರೋದು, ಅಲ್ಲಷ್ಟೇ ಆಗ್ತಿರೋದು. ಲೈಕ್ ಈ ಥರ ತುಂಬ ದೊಡ್ಡ ಲೆವೆಲ್ ಇವೆಂಟಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡೋದು. ಸೊ ಇಲ್ಲಿ ಈ ಥರ ಮಾಡಿದ್ರೆ ತುಂಬ ಖುಷಿ ಆಗ್ತದೆ. ಲೈಕ್ ನಾವು ಮನೇಲಿ ಆಚರಿಸೋದು ನಾವು ಫ್ಯಾಮ್ಲಿ ಜೊತೆ ಮಾಡ್ತಿರ್ತೀವಿ, ಬಟ್ ಇಲ್ಲಿ ಇಷ್ಟು ಜನದ ಜೊತೆ ಮಾಡ್ಕೊಳ್ಳೋದು ತುಂಬ ಖುಷಿ ಆಗ್ತದೆ. ಎಸ್, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆಯುತ್ತಿರುವ ಈ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ಜರುಗಿದ್ದು ತೆಲುಗು ಮಂದಿಯ ಸಂಕ್ರಾಂತಿ ಸಂಭ್ರಮವನ್ನ ಇಮ್ಮಡಿಗೊಳಿಸಿದೆ. ಅಸೋಸಿಯೇಷನ್ ವತಿಯಿಂದ ಕಳೆದ 10 ವರ್ಷದಿಂದ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ದಶ ಸಂಭ್ರಮದ ಈ ಸಂದರ್ಭದಲ್ಲಿ ಸುಮನ್ ಟಿವಿ ಕೂಡ ಅವರ ಜೊತೆಯಾಗಿದೆ. ತೆಲುಗಿನಲ್ಲಿ ಸುಮನ್ ಟಿವಿ ತನ್ನದೇ ಆದ ಚಾಪು ಮೂಡಿಸಿದ್ದು ಈ ಬಾರಿ ಸುಮನ್ ಟಿವಿ ಕನ್ನಡ ಮಾಧ್ಯಮ ಲೋಕಕ್ಕೂ ಪಾದಾರ್ಪಣೆಗೊಂಡಿದ್ದು ತೆಲುಗು ಭಾಷಿಗರ ಸಂತಸಕ್ಕೆ ಕಾರಣವಾಗಿದೆ. ಈ ಸಂಕ್ರಾಂತಿ ಸಂಭ್ರಮವನ್ನ ತೆಲುಗು ಭಾಷಿಕರು ಮನೆಯದ್ದೇ ಹಬ್ಬ ಎನ್ನುವಂತೆ ಆಚರಿಸಿದ್ರು. ಪುಟಾಣಿಗಳಂತೂ ಕುಡಿದು ಕುಪ್ಪಳಿಸಿ ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ರು. ಪ್ರಖ್ಯಾತ ಗಾಯಕಿ ಸಮೀರಾ ಭಾರದ್ವಾಜ್ ಮತ್ತು ನಾಗಾರ್ಜುನ್ ಜುಗಲ್ಬಂದಿಯ ಸಂಗೀತ ಲಹರಿ ನಡೆದಿದ್ದು ಜನರನ್ನ ಭಾವೋನ್ಮಾದಕ್ಕೆ ದೂಡಿದ್ರೆ, ಜಬರ್ದಸ್ತ್ ಕಾಮಿಡಿ ತಂಡವಂತೂ ಜನರನ್ನ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಿಸಿತು. ಚಂಕಿ ಮಂಕಿ ಚಪಕ್ ಚಲಾಕಿ ತಂಡವಂತೂ ನೆರೆದಿದ್ದ ಜನರನ್ನ ನಕ್ಕು ನಲಿಸುವಲ್ಲಿ ಯಶಸ್ವಿಯಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸುಮನ್ ಟಿವಿ ಕನ್ನಡ ಎಂಡಿ ಮತ್ತು ಸಿಇಒ ಯುಗಂಧರ್ ಪೋಲಾ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿತ್ತು. ಯುಗಂಧರ್ ಪೋಲಾ ತೆಲುಗು ಅಸೋಸಿಯೇಷನ್ ಗೌರವ ಸ್ವೀಕರಿಸಿ ತೆಲುಗು ಅಸೋಸಿಯೇಷನ್ ಅಭಿಯಾನಕ್ಕೆ ಚಿರಋಣಿ ಎಂದರು. ಈ ಒಂದು 10 ವರ್ಷ ಮುಗಿಸಿದ ಮೇಲೆ ಸುಮನ್ ಟಿವಿ ಕರ್ನಾಟಕ ಅಸೋಸಿಯೇಷನಿಂದ ಭಾಳ ಚೆನ್ನಾಗಿ ಆಗ್ತಾಯಿದೆ. ಇದೊಂದು ನಮಗೆ ಭಾಳ ಸಂತೋಷವಾಗಿದೆ. ನಮ್ಮ ಅಸೋಸಿಯೇಷನಿಂದ ಸುಮನ್ ಟಿವಿ ಅಸೋಸಿಯೇಷನ್ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಸುಮನ್ ಟಿವಿ ಎಲೆಕ್ಟ್ರಾನಿಕ್ ಸಿಟಿ ತೆಲುಗು ಅಸೋಸಿಯೇಷನ್ ಇಬ್ಬರು ಸೇರಿ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಅತಿ ಸುಂದರವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ತುಂಬ ಸಂತೋಷವಾಗಿದೆ. ಎಲ್ಲರಿಗೆ ಮತ್ತೊಂದು ಸಂಕ್ರಾಂತಿ ಶುಭಾಶಯಗಳು. ಥ್ಯಾಂಕ್ ಯು. ಇವತ್ತು ನಮ್ಮ ಈ ಸಿಟಿ ತೆಲುಗು ಅಸೋಸಿಯೇಷನ್ ಇದೆ. ಇದು ಎಲ್ಲರಿಗೂ ಒಂದು ಮಾದರಿಯಾಗಿ, ಎಲ್ಲ ಅಸೋಸಿಯೇಷನ್ಗೂ ಮಾದರಿಯಾಗಿ ಪ್ರತಿ ವರ್ಷ ಕೂಡ ಹೆಚ್ಚು ಒಂದು ವಿಜೃಂಭಣೆಯಿಂದ ಇದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ಯಾವುದೇ ಒಂದು ಧಾರ್ಮಿಕ ಕೆಲಸಗಳಿಲ್ಲಾದರೂ ಕೂಡ ಅಷ್ಟಲಕ್ಷ್ಮಿ ಲಕ್ಷ್ಮೀನಾರಾಯಣ ಟೆಂಪಲಲ್ಲಿ ಮೊದಲನೇದಾಗಿ ಅವ್ರು ನಿಂತು ಸೇವೆ ಮಾಡ್ತಾರೆ. ಈಗ ಒಂದು ಭಾಳ ವಿಶಿಷ್ಟವಾದ ಇದು ಅಂತ ಹೇಳಿದ್ರೆ, ಈ ಬಾರಿಯ ಒಂದು ಈ ಸಂಕ್ರಾಂತಿ ಸಂಭ್ರಮದ ಪ್ರಯುಕ್ತವಾಗಿ ಒಂದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಇನ್ನೊಂದು ದಾಖಲೆ ನಿರ್ಮಾಣ ಆಗ್ತದೆ. ಒಟ್ನಲ್ಲಿ 2 ದಿನದ ಈ ಸಂಕ್ರಾಂತಿ ಸಂಭ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಅದ್ಧೂರಿಯಿಂದ ಜರುಗಿದ್ದು ಜನರಲ್ಲಿ ಸಂಕ್ರಾಂತಿ ಸಂಭ್ರಮ ಮತ್ತಷ್ಟು ಕಳೆಗಟ್ಟುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಪೂಜಾ, ಉಷಾ ಜೊತೆ ಜಗದೀಶ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.